ನನ್ನನ್ನು 10ನೇ ವಯಸ್ಸಿಂದ ಹೆತ್ತ ತಾಯಿ ಥರ ನೋಡಿಕೊಂಡವನು ಅವನೇ ಅಮ್ಮ. ನನಗೆ ನೀವು ಸಿಗೋವರೆಗೂ ಅವನೇ ನನ್ನ ತಾಯಿ. ಈಗ ಅವನ ಅಪಾಯದಲ್ಲಿ ಇದ್ದಾನೆ ಅಂತ ಗೊತ್ತಿದ್ರು ನನಗೇನೂ ಮಾಡೋಕ್ಕಾಗದೆ ಹಾಗೇ ನಿಂತಿದ್ದೀನಲ್ಲ. ಇದಕ್ಕಿಂತ ಹಿಂಸೆ ಪಡೋದು ಇನ್ನೇನಿದೆ ಅಮ್ಮ. ಆದರೆ ಆರ್ಯ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ನನ್ನ ಕಣ್ಮುಂದೆ ಝಂಡೆ ಬರೋವರೆಗೂ ನನಗೆ ಸಮಾಧಾನ ಇಲ್ಲಮ್ಮ. ಪ್ರಮಾಣಿಸಿ ನೋಡೋಕ್ಕೂ ನನ್ನಲ್ಲಿ ತಾಳ್ಮೆನೂ ಇಲ್ಲ. ಅಲ್ಲ, ನಾನು ಹೇಳ್ತಾ ಇರೋದೇನು, ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳೋ ಮನಸ್ಥಿತಿಲಿ ಇಲ್ಲ ಅಮ್ಮ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾರೂ ನನಗೆ ಸಮಾಧಾನ ಮಾಡೋಕೆ ಬರಬೇಡಿ. ಅದೇ ನೀವು ನನಗೆ ಮಾಡೋ ಉಪಕಾರ. ಹಾವಿನ ವಿಷನ ಸ್ವಲ್ಪನೇ ತಗೊಂಡು ಇಮ್ಯುನಿಟಿನ ಬೆಳೆಸ್ಕೋತಾರಲ್ಲ, ಅದೇ ತರ ಈ ಮನೆ. ಇದೆಲ್ಲ ದಿನ ಇದ್ದಿದ್ದೆ. ನೀವ್ ಇಲ್ಲೇ 1-2 ದಿನ ಇದ್ರೆ ಇಲ್ಲಿ ಏನ್ ಆಗ್ತಿದ್ಯೋ ಅದು ತನ್ನ ಪಾಡಿಗೆ ಆಗ್ತಿರುತ್ತೆ. ಅದಕ್ಕೂ ನಂಗೂ ಸಂಬಂಧ ಇಲ್ಲ ಅಂತಿರೋದು ನಿಮ್ಗೂ ಅಭ್ಯಾಸ ಆಗೋಗ್ಬಿಡುತ್ತೆ. ಓ ಮಾವನವ್ರೆ, ಅತ್ತೆ, ದಯವಿಟ್ಟು ವಿಶ್ರಾಂತಿ ತಗೊಳ್ಳಿ. Excuse me. Hello. Excuse me. ಕಾಲ್ ಬರ್ತಿದೆ. ಅಪ್ಪ, ಸಾರಿ ಅಪ್ಪ. ನೀವು ಬಂದಾಗಲೇ ಹೀಗೆಲ್ಲ ಆಗಬೇಕಾಗಿತ್ತ? ಅಂದರೆ ನಾವು ಬರದೇ ಇದ್ದಾಗ ಇದೆಲ್ಲ ಆಗಿದ್ರೆ ನಮ್ಗೆ ಹೇಳ್ತಾ ಇರಲಿಲ್ಲ. ಹಾಗಾದ್ರೆ ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಮತ್ತೆ ನಿನ್ಗೆ ಹಿಂಗಾಯ್ತು ಅನ್ನೋದಕ್ಕಿಂತ ನಾವು ಬಂದಾಗ ಹಿಂಗಾಯ್ತು ಅನ್ನೋದೇ ನಿನ್ಗೆ ಬೇಜಾರಾಗ್ತಿದೆ ಅಲ್ವಾ? ಸುಬ್ಬು, ನಾವಿಲ್ಲಿಗೆ ಬರಬಾರ್ದಾಗಿತ್ತು. ನೋಡಪ್ಪ, ಅಮ್ಮ ಹೇಗೆ ಮಾತಾಡ್ತಿದ್ದಾಳೆ. ನಾನು ಹಾಗಂದಿಲ್ಲ ಅಮ್ಮ. ಏನಾಯ್ತು ಬಂಗಾರ? ಇಷ್ಟೆಲ್ಲ ಆಗಿದೆ, ಆದರೆ ಯಾಕೆ ಅನ್ನೋದಕ್ಕೆ ಇನ್ನು ಯಾರೂ ಉತ್ತರ ಕೊಟ್ಟಿಲ್ಲ ಬಂಗಾರ. ನಿಮ್ಮ ಪ್ರಶ್ನೆಗೆ ಸಮಾಧಾನ ಕೊಡೋ ಉತ್ತರ ನನ್ನ ಹತ್ರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಪ್ಪ. ಈಗೇನಾಯ್ತು ಅನ್ನೋದನ್ನ ಹೇಳಬೇಕು ಅಂದರೆ ನಾನು ನಿಮಗೆ ಹಳೆದನ್ನೆಲ್ಲ ಹೇಳಬೇಕು. ನಾನು ನಿಮಗೆ ಮೊದಲಿಂದಾನು ಹೇಳ್ತಿದ್ದೀನಲ್ಲ ಅಪ್ಪ, ನಾನು ಬರೀ ಅನು ಅಲ್ಲ. ಅನು, ಸರಿ ಬಿಡು, ನಿಮ್ಮ ಅಪ್ಪನ ಮುಂದೆ ಇದೆಲ್ಲ ಹೇಳಕ್ ಹೋಗ್ಬೇಡ. ಹೇಳಿ ಬಿಡೆ ಅಂದ.
ನೀನು ಹೇಳು. ಅಪ್ಪ, ನಾನು ಕನ್ಸಲ್ಲಿ ಕಾಣ್ತಿರೋ ದೃಶ್ಯಗಳೆಲ್ಲ ಯಾವುದು ಕನ್ಸಲ್ಲ ಅಪ್ಪ. ಅದು ನನ್ನ ಹಿಂದಿನ ಜನ್ಮ. ನಾನು ಕಂಡಿದ್ದಷ್ಟು ರಾಜ್ ನಂದಿನಿ ಅವ್ರ ಬದುಕು. ಕೊನೆಗೆ ನನಗೆ ಅರ್ಥ ಆಯ್ತು, ಆ ರಾಜ್ ನಂದಿನಿನೇ ನಾನು ಅಂತ. ಬಂಗಾರ, ಹೌದು ಅಪ್ಪ. ನನಗೆ ಗೊತ್ತು ಅಪ್ಪ, ನಿಮ್ಗಿದು ಒಪ್ಕೊಳ್ಳೋದಕ್ಕೆ ಕಷ್ಟ ಅಂತ. ಆದ್ರೆ ಸತ್ಯ ಇದೇನೆ. ರಾಜ್ ನಂದಿನಿ ಅವ್ರಿಗೆ ಆರ್ಯ ಸರ್ ಮೇಲೆ ಅಸಮಾಧಾನ ಇದೆ ಅಪ್ಪ. ಆದ್ರೆ ಈ ಅನುಗೆ ಏನಾಗ್ತದೆ ಅನ್ನೋದು ಈಗ ಈ ಅನುಗೆ ಗೊತ್ತಾಗ್ತಿಲ್ಲ. ನೀನೇನು ಮನ್ಸು ಕಚ್ಕೊಳ್ದೆ ಸ್ವಲ್ಪ ಆರಾಮಾಗಿರೋ ಅನ್ನು. ನಿನ್ನ ಮಾತಲ್ಲೇ ಆಯಾಸ ಕಾಣ್ತಿದೆ. ನಾನೇನು ಕೇಳೋದಿಲ್ಲ. ಇದೆಲ್ಲ ಆಗಬೇಕು ಅಂತ ಆ ತಾಯಿ ಇಚ್ಛೆ ಆಗಿದ್ರೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ? ಸಂಪತ್, ಫೋನ್ ರಿಸೀವ್ ಮಾಡಕ್ಕೆ ಎಷ್ಟೊತ್ತು ಬೇಕು ನಿಂಗೆ? ಓ, ಯಾವಾಗ್ಲೂ ಫೋನ್ ಕೈಯಲ್ಲಿ ಇಟ್ಕೊಂಡು ಓಡಾಡಕ್ಕಾಗತ್ತ ರಮ್ಯಾ? ಏನ್ ಹೇಳೋದು, ಹೋದಾಗಿಂದ ಒಂದು ಫೋನ್ ಇಲ್ಲ, ಮೆಸೇಜ್ ನೋಡಿ ರಿಪ್ಲೈನೂ ಇಲ್ಲ. ಅಯ್ಯೋ, ಮೆಸೇಜ್ ಮಾಡಿದ್ದ ನಾನು ನೋಡ್ಲಿಲ್ಲ ಕಣೆ. ಇಲ್ಲಿದ್ದಾಗ 3 ಹೊತ್ತು ಮೊಬೈಲ್ ನೋಡ್ಕೊಂಡು ಆ ಗನ್ನಲ್ಲಿ ಶೂಟ್ ಮಾಡೋ ಗೇಮ್ ಆಡ್ಕೊಂಡು ಕೂತಿರ್ತೀಯ. ನೀನ್ ಮೊಬೈಲ್ ನೋಡಿಲ್ಲ ಅಂದ್ರೆ ನಾನ್ ನಂಬೇಕಾ? ಅಯ್ಯೋ, ಇನ್ಮೇಲೆ ಲೈಫಲ್ಲಿ ಗೇಮ್ ಎಲ್ಲ ಆಡಲ್ಲಪ್ಪ. ಗನ್ ಶೂಟಿಂಗ್ ಎಲ್ಲ ಕೇಳಿದ್ರೆ ಜೊತೆ ಜಲ್ಲನ್ನತ್ತೆ. ಏನಾಯ್ತೋ ನಿನ್ಗೆ? ಅಯ್ಯೋ, ನಿನ್ಗೇನಾದ್ರೂ ಹೇಳಿದ್ರೆ ಮೊದಲನೇ ಎಪಿಸೋಡಿಂದ ಹೇಳಬೇಕು. ಅದೇನಂತ ಕರೆಕ್ಟಾಗಿ ಹೇಳು. ಅನು ಪಾಪ ಕಣೆ, ಅವಳು ಯಾವುದೋ ತೊಂದ್ರೆಲಿ ಇದ್ದಾಳೆ ಅಂತ ನಾವು ಅಂದ್ಕೊಂಡಿದ್ವಲ್ಲ. ನಾವಿಬ್ರು ಊಹಿಸ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಸಮಸ್ಯೆಯಲ್ಲಿದ್ದಾಳೆ. ಸಂಪತ್, ಏನೋ ಹೇಳ್ತಿದ್ಯಾ? ಹ್ಞೂ ಕಣೆ, ಅವಳನ್ನ ಮೊದ್ಲಿನ ತರ ಮಾತಾಡ್ಸಕ್ಕೂ ಆಗ್ತಿಲ್ಲ. ಹಳೆ ಫಿಲಂ ಹೀರೋಯಿನ್ಗಳು ಫಸ್ಟ್ ಹಾಫ್ ಅಲ್ಲಿ ಖುಷಿಯಾಗಿದ್ದು ಸೆಕೆಂಡ್ ಹಾಫ್ ಅಲ್ಲಿ ನೋವು ಅನುಭವಿಸ್ತಾರಲ್ಲ, ಹಾಗಾಗಿದೆ ಕಣೆ ಅನುಕತೆ. ಆದ್ರೆ ಸಮಾಧಾನ ಏನ್ ಗೊತ್ತಾ? ಏನು? ಅನು ಜೊತೆ ನಾನಿದ್ದೀನಲ್ಲ ಅಂತ. ಸಂಪತ್, ನಿಜ ಕಣೆ ರಮ್ಯಾ, ಅನುಗೆ ಈ ಮನೇಲಿ ಯಾವುದೇ ರೀತಿ ನೆಮ್ಮದಿ ಸಿಗಕ್ ಸಾಧ್ಯ ಇಲ್ಲ. ನಾನು ಹೇಗಾದ್ರೂ ಮಾಡಿ ಪಂಜರದಿಂದ ಅನುನ ಬಿಡಿಸ್ತೀನಿ ಕಣೆ ರಮ್ಯಾ. ನೀನ್ ಈ ತರ ಎಲ್ಲ ಯೋಚನೆ ಮಾಡೋದು ಸರಿ ಇಲ್ಲ ಕಣೋ. ಅಯ್ಯೋ, ಇಲ್ಲ ಅನು ಲೈಫೇ ಸರಿ ಇಲ್ಲ, ನಾನು ಯೋಚನೆ ಮಾಡೋದ್ರ ಬಗ್ಗೆ ಮಾತಾಡ್ತೇನೆ. ನೀನೇನಾದ್ರೂ ಹೇಳು, ಅನುನ ಇಲ್ಲಿಂದ ಬಿಡುಗಡೆ ಕೊಡಿಸ್ತೀನಿ ನಾನು. ಸರಿ, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಏ ಸಂಪತ್, ಅಲ್ಲಿ ಏನ್ ನಡೀತಿದೆ ಅಂತ ಇವನ ಹತ್ರ ತಿಳ್ಕೊಳ್ಳೋಣ ಅಂದ್ರೆ ಇವನ್ದೇನ್ ನಡೀತಿದೆ ಅಂತ ಹೇಳ್ತಿದ್ದಾನೆ. ಯಾವುದೇ ಎಡವಟ್ ಮಾಡದೇ ಇದ್ರೆ ಸಾಕು.
ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸಾರಿ ಅಂಕಲ್, ಸಾರಿ ಆಂಟಿ, ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಇದಕ್ಕೆಲ್ಲ ನಮ್ಮನ್ನೇನಪ್ಪ ಕೇಳೋದು, ಮಾತಾಡಿ. ಬಾ. ಅಪ್ಪ ಅಮ್ಮ ಇರಿ, ಬಾವ ಬನ್ನಿ. ಬನ್ನಿ. ಸುಬ್ಬು, ಅವರು ಒಂದೊಂದ್ಸಲ ಒಂದೊಂದು ರೀತಿ ಕರೀತಾರೆ, ಗಮನಿಸಿದ್ಯಾ? ಒಂದೊಂದ್ಸರಿ ಮಾವ ಅತ್ತೆ ಅಂತಾರೆ, ಇನ್ನೊಂದ್ಸರಿ ಸುಬ್ಬು ಅವರೇ ಪುಷ್ಪ ಅವರೇ ಅಂತಾರೆ, ಈಗ ಆಂಟಿ ಅಂಕಲ್ ಅಂದರು. ಅವ್ರು ಯಾವ ಮೂಡಲ್ಲಿ ಇರ್ತಾರೋ ಹಾಗೆ ಎದುರುಗಡೆ ಅವ್ರನ್ನ ಕರೀತಾರೋ ಏನೋ ಕಡೆ. ಅಲ್ಲ, ಈಗ ಬರ್ತಾನೆ ಟೆನ್ಷನ್ ಆಗಿ ಬಂದರು, ಯಾಕೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಅದು ಮಾತ್ರ ನಿಮ್ಗೆ ಅರ್ಥ ಆಗಲಿಲ್ಲ ಅಲ್ವಾ? ಅದೇನೇ ಇದ್ರು ಅನು ಮುಂದೆ ನಾವು ಮಾತಾಡುವಾಗ ಹುಷಾರಾಗಿರೋದು ಒಳ್ಳೇದು ಸುಬ್ಬು. ನಾವೇನೇ ಅಂದರೂ ಅವಳು ತುಂಬಾ ಮನ್ಸು ಕಚ್ಕೋತಾಳೆ, ಅದರಲ್ಲೂ ನೀನು ಸ್ವಲ್ಪ ನೋಡ್ಕೊಂಡು ಮಾತಾಡು. ಮಗಳ ಮದುವೆ, ಮಗಳ ಸಂಸಾರ ಅಂತ ಏನೇನೋ ಬಹಳ ಕನಸು ಕಟ್ಕೊಂಡಿದ್ದೆ. ಆದರೆ ಕನಸಿಗೂ ವಾಸ್ತವಕ್ಕೂ ಬಹಳ ಅಂತರ ಇದೆ ಪುಷ್ಪ, ಬಹಳ ಅಂತರ ಇದೆ. ಯಾಕೆ ಬಾವ, ಏನಾಯ್ತು? ಬರ್ತಿದ್ದ ಹಾಗೆ ಟೆನ್ಷನಲ್ಲಿ ಕರೆದ್ರಲ್ಲ. ಅಪ್ಪ ಅಮ್ಮ ಏನ್ ಅನ್ಕೊಂಡ್ರೋ ಏನೋ. ಐ ಆಮ್ ಸಾರಿ ಫಾರ್ ದ್ಯಾಟ್. ಬಟ್ ನೀವು ಮಾಡ್ತಿರೋದು ಯಾವುದು ನಂಗೆ ಸರಿ ಕಾಣ್ತಿಲ್ಲ. ಅದಕ್ಕೆ ಸಾರಿ. ನಾನು ಇದನ್ನ ನೇರವಾಗಿ ಹೇಳೋದು ಬಿಟ್ರೆ ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ನಾನೇನ್ ಮಾಡ್ದೆ ಬಾವ? ಏನು ಮಾಡ್ತಿಲ್ವಲ್ಲ ಅದಕ್ಕೆ. ನಾನು ಯಾವಾಗ್ಲಿಂದ ಹೇಳ್ತಾ ಇದ್ದೀನಿ ಇರೋ ಎವಿಡೆನ್ಸ್ನ ಇಟ್ಕೊಂಡು ಮುಂದುವರಿಯೋಣ ಅಂತ. ಅಟ್ಲೀಸ್ಟ್ ದಾದನ್ನ ನೇರವಾಗಿ ಪ್ರಶ್ನೆ ಆದ್ರೂ ಮಾಡಿದ್ವಾ? ಎಲ್ಲದಕ್ಕೂ ಒಂದೊಂದು ನೆಪ ಹಿಡಿದು ತಡೀತಾ ಇದ್ರೆ ನನಗೆ ನಿಮ್ಮ ಮೇಲೆ ಡೌಟ್ ಆಗ್ತಿದೆ. ಅದಕ್ಕೆ ನನ್ ಮೇಲ್ ಡೌಟಾ? ಏನ್ ಹೇಳ್ತಿದ್ದೀರಾ ಬಾವ ನೀವು? ಅದಕ್ಕೆ ನಿಜ ಹೇಳಿ, ನೀವು ನಿಜವಾಗ್ಲೂ ದಾದನ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತಿದ್ದೀರೋ ಇಲ್ವೋ? ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅಟ್ಲೀಸ್ಟ್ ಅದನ್ನಾದ್ರೂ ನೇರವಾಗಿ ಹೇಳಿ, ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ನಿಮಗೆ ದಾದನ ಮೇಲೆ ಪ್ರೀತಿ ಇದೆ, ಫೈನ್, ಅದನ್ನ ಹೇಳಿ, ಐ ವಿಲ್ ಅಂಡರ್ಸ್ಟ್ಯಾಂಡ್. ಬಾವಾ ಪ್ಲೀಸ್ ಬಾವಾ. ಬಾವಾ, ನನಗೆ ನಿಮ್ಮ ಕೋಪ ಅರ್ಥ ಆಗತ್ತೆ, ಆದ್ರೆ ನಾನು ನಂದೇ ಆದಂತ ಒತ್ತಡದಲ್ಲಿದ್ದೀನಿ. ನಾನು ಹಿಂದೆ ಪ್ರೀತಿಸಿದಂಥ ವ್ಯಕ್ತಿ ಜೊತೆಗೆ ಕೋಣೆ ಹಂಚಿಕೊಂಡು ಅವ್ರ ಮೇಲೇನೆ ಪ್ರತೀಕಾರ ತೀರಿಸ್ಕೊಳ್ಳೋದು ಅಂದ್ರೆ ಮನ್ಸೊಳಗೆ ಎಷ್ಟೆಲ್ಲ ಒದ್ದಾಟಗಳಿರುತ್ತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಾವಾ. ನಾನು ಎಲ್ಲ ತರದಲ್ಲೂ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ಸುಲಭ ಅಲ್ಲ ಬಾವಾ. ಒಂದೊಂದ್ಸಲ ನನಗೇನಾಗ್ತದೆ ಅನ್ನೋದು ಅರ್ಥ ಆಗ್ತಿಲ್ಲ. ನಾನು ಅನ್ಕೊಂಡ ಹಾಗೆ ಬಿಹೇವ್ ಮಾಡೋದಕ್ಕೂ ಆಗ್ತಿಲ್ಲ. ನನ್ನನ್ನ ಇನ್ಯಾವುದೋ ಶಕ್ತಿ ನಿಭಾಯಿಸ್ತಿರೋ ಹಾಗೆ ಆಗ್ತದೆ. ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಿಲ್ಲ ಬಾವಾ, ಆದ್ರೆ ಅದೇ ಸತ್ಯ. ಹಾಗಾದ್ರೆ ನೀವು ಮೊದಲು ರಿಲ್ಯಾಕ್ಸ್ ಆಗೋದು ಮುಖ್ಯ. ಅದಕ್ಕೆ ನೀವು ದೃಢವಾದ ನಿರ್ಧಾರಕ್ಕೆ ಬರಲೇಬೇಕು. ಈ ತರ ಕನ್ಫ್ಯೂಷನ್ ಇದ್ರೆ ಆಗಲ್ಲ. ಪ್ಲೀಸ್ ಮೊದಲು ಈ ಕನ್ಫ್ಯೂಷನ್ ಹೊರಗೆ ಬನ್ನಿ. ಅದಕ್ಕೆ ಎಲ್ಲೋಗ್ತಿದ್ದೀರಾ? ನಾ ಹೇಳ್ತೀನಿ ಬಾವಾ, ಆಮೇಲೆ ಮಾತಾಡೋಣ. ಅದಕ್ಕೆ ಪ್ಲೀಸ್. ಆಮೇಲೆ ಮಾತಾಡೋಣ ಅನ್ನಲ್ಲ ಬಾವಾ. ಅನು, ಅನು,
ಅನು ಅನು ಏನಾಯ್ತನು? ಅನು ಇರು, ನೀರು ತಗೊಂಬರ್ತೀನಿ. ಅನು ಅನು ತಗೋ, ಅನು ಕುಡಿ. ಕಾಲ್ ಮಾಡ್ತೀನಿ ಅಂದ್ರು. ಜೇಂಡನ ಹುಡ್ಕೋಕೆ ಸಹಾಯ ಕೇಳಿರ್ಬೋದು ಅಂತ ಕನ್ಫ್ಯೂಷನ್ ಅಲ್ಲೇ ಮಾತಾಡ್ತಿದ್ರು. ನನ್ಗೆ ಯಾಕೋ ಅನ್ಸುತ್ತೆ ನನಗೆ ಅವ್ರು ಫೋನ್ ಮಾಡಿದ್ದೆ ಅವ್ರಿಗೆ ನೆನಪಿಲ್ಲ ಅಂತ. ಹಾಗಿದ್ರೆ ಯಾಕಷ್ಟು ಒತ್ತಾಯ ಮಾಡಿ ಇಲ್ಲಿಗೆ ಬರೋಕೆ ಹೇಳಿದ್ರು? ಛೇ, ಅವ್ರ ಮಾತು ಕೇಳ್ಕೊಂಡು ಇಷ್ಟು ದೂರ ಬಂದಿದ್ದೆ ತಪ್ಪಾಯ್ತು. ಎಂತ ರಿಸ್ಕ್ ಇದು. ಇನ್ನು ಈ ಊರಿನ ಸವಾಸನೆ ಬೇಡ. ಅವ್ರು ಮತ್ತೆ ಕರೆದ್ರು ಅಷ್ಟೇ, ಕರೆದಿಲ್ಲ ಅಂದ್ರು ಅಷ್ಟೇ, ನಾನು ವಾಪಸ್ ಬರಲ್ಲ. ಓಡೋದಕ್ಕೆ ಪ್ರಯತ್ನ ಪಟ್ರೆ ಗುಂಡು ಎದೆ ಸಿಡುತ್ತೆ. ಇಷ್ಟು ದಿನ ಕಣ್ ತಪ್ಪಿಸ್ಕೊಂಡಿದ್ ಸಾಕು, ಗಾಡಿ ಎತ್ತು. ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ತಪ್ಪು ಮಾಡದೇ ಇರೋನು ಪೊಲೀಸ್ ನೋಡಿದ ತಕ್ಷಣ ಯಾಕೆ ಓಡೋದಕ್ಕೆ ಪ್ರಯತ್ನ ಪಟ್ಟೆ? ಯಾಕೆ ಓಡ್ತಾ ಇದ್ದೆ? ನೀನ್ ತಪ್ಪು ಮಾಡಿದ್ಯಾ, ಓಡೋಗ್ತಾ ಇದ್ಯಾ ಅಲ್ವಾ? ಸುಮ್ನೆ ಗಾಡಿ ಹತ್ತು. ವಾರಂಟ್ ಇಲ್ದೆ ನನ್ನ ಅರೆಸ್ಟ್ ಮಾಡಕ್ಕಾಗಲ್ಲ, ಗೊತ್ತಾ ನಿಮ್ಗೆ? ಕಮಿಷನರ್ ಆರ್ಡರ್ ಆಗಿದೆ. ಬಾಯ್ ಮಚ್. ನಾವು ನಿನ್ನ ಕಸ್ಟಡಿಗೆ ತಗೋತಾ ಇದೀವಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ ಸಾಧ್ಯ ಇಲ್ಲ. ವಾಟ್? ಕಮಿಷನರ್ ಆರ್ಡರ್? ನಾನಂತ ಅಪರಾಧ ಏನ್ ಮಾಡಿದೀನಿ ಸರ್? ಯಾರು ನನ್ನನ್ನು ಬೇಕು ಅಂತ ಸಿಕ್ಕಾಕ್ಸ್ತಾ ಇದ್ದಾರೆ. ಪ್ಲೀಸ್ ನಿಮ್ ಪವರ್ನ ಮಿಸ್ಯೂಸ್ ಆಗಕ್ ಬಿಡ್ಬೇಡಿ ಸರ್. ಸರ್ ನಾನು ಏನು ಮಾಡಿಲ್ಲ ಸರ್. ಇಪ್ಪತ್ತು ವರ್ಷ ಜೈಲಲ್ಲಿದ್ದ ಕೈದಿಯಿಂದ ಪೊಲೀಸ್ ಪವರ್ ಅಂದ್ರೆ ಏನು, ಅದನ್ನ ಮಿಸ್ಯೂಸ್ ಮಾಡ್ಕೊಳ್ದೇ ಇರೋದು ಹೇಗೆ ಅನ್ನೋದನ್ನ ನಿನ್ನಿಂದ ಕೇಳಿ ತಿಳ್ಕೊಬೇಕಾಗಿಲ್ಲ ಜಲಂಧರ್. ಜಲಂಧರ್ ಪ್ಲೀಸ್, ಕೊನೆದಾಗಿ ಕೇಳ್ಕೊತಾ ಇದ್ದೀನಿ, ಗಾಡಿ ಎತ್ತಿ. ಸರ್ ನಾನು ಏನು ತಪ್ಪು ಮಾಡಿಲ್ಲ. ಜಲಂಧರ್ ಪ್ಲೀಸ್ ಕರ್ಕೊಳ್ರ. ಹೋಗ್. ಹಲೋ, ವಾಟ್? ಈಗಲಾ? ಓಕೆ, ಯಾ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಓ ಮೈ ಗುಡ್ನೆಸ್. ಅನು ನೀನಿವಾಗ ಓಕೆ ಅಲ್ವಾ? ಇಲ್ಲಾಂದ್ರೆ ಹೇಳು, ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ. ಸಂಪತ್, ಅನು ಏನಾಯ್ತನು? ಪ್ಲೀಸ್ ಕಣೋ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಯಾಕನು? ಪ್ಲೀಸ್ ಸಂಪತ್, ಈ ವಿಷಯ ಗೊತ್ತಾದ್ರೆ ಎಲ್ಲರೂ ಗಾಬರಿ ಆಗ್ತಾರೆ. ಇದರಲ್ಲಿ ಗಾಬರಿಯಾಗಿ ಆಣೆ ಮಾಡಿಸ್ಕೊಳ್ಳುವಂಥದ್ದೆಲ್ಲ ಏನು? ಅನು ಹೊಟ್ಟೆ ಸರಿ ಇಲ್ಲ ಅಂದಿದ್ದಕ್ಕೆಲ್ಲ ಭಯ ಪಡ್ತಾರಾ? ಯಾವುದೋ ಎಣ್ಣೆ ಪದಾರ್ಥ ತಿಂದಿರ್ತೀಯ, ಹೊಟ್ಟೆ ಕೆಟ್ಟೋಗಿರುತ್ತೆ, ಅದಕ್ಕೆ ಹೀಗಾಗಿರುತ್ತೆ. ಅದಕ್ಕೆ ಯಾಕೆ ಭಯ ಪಡ್ತೀಯಾ? ಸರಿ ಬಿಡು, ನಿನಗೆ ಹೊಟ್ಟೆ ಸರಿ ಇಲ್ಲ ಅಂತ ನಾನು ಯಾರಿಗೂ ಹೇಳಲ್ಲ, ಓಕೆನಾ? ಅವಸರಪಟ್ಟು
ನಾನೇ ಸಂಪತ್ತಿಗೆಲ್ಲ ಹೇಳ್ಬಿಡ್ತಿದ್ನೇನು.